ಏನು BJP ಸರ್ಕಾರ ಏನು ರದ್ದು ಮಾಡಿದೆ ಗೋ ಹತ್ಯೆ ನಿಷೇಧ, ಹಿಜಾಬ್, 2B ರಿಸರ್ವೇಷನ್, ಅದು ನಾವು ಬಂದ ತಕ್ಷಣವೇ ಅದನ್ನು ಕ್ಯಾನ್ಸಲ್ ಮಾಡಿ ಜಾರಿ ಮಾಡ್ತೇವೆ ಅಂತೆಲ್ಲ ಭರವಸೆ ಕೊಟ್ಟಿದ್ದು. ಆಗ ಇವರಿಗೆ BJPಯ ಮತ್ತು RSS ಅವರನ್ನು ಹೆದರಿಕೆ ಏನಿಲ್ಲ, ಯಾಕೆಂದರೆ ಧೈರ್ಯದಿಂದ ಭರವಸೆ ಕೊಡ್ತಾ ಇದ್ದಾರೆ. ಸರ್ಕಾರ ಬಂದ ಮೇಲೆ ಅದನ್ನು ಜಾರಿ ಮಾಡಲಿಕ್ಕೆ ಮಾತ್ರ BJP ಮತ್ತು RSSಗೆ ಇವರು ಹೆದರುತ್ತಾ ಇದ್ದಾರೆ. ಇದು ಏನು ನಮಗೆ ಅರ್ಥ ಆಗ್ತಾ ಇಲ್ಲ. ಇದಕ್ಕೆ ನಾವು ಹೋರಾಟ ಮಾಡಿ 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 ಸಾಕಾಗಿ ಹೋಗಿದೆ. ಎಲ್ಲಿ ಕೂಡ ನ್ಯಾಯ ಸಿಗ್ತಾ ಇಲ್ಲ. ಉಡುಪಿಯಲ್ಲಿ ಕೂಡ ಮುಸ್ಲಿಂ ಒಕ್ಕೂಟ, ದಕ್ಷಿಣ ಕನ್ನಡ ಜಿಲ್ಲಾ ಮುಸ್ಲಿಂ ಒಕ್ಕೂಟ, ಅದಕ್ಕೆ ಎಲ್ಲರೂ ಸೇರಿಕೊಂಡು ಯಾಸಿನ್ ಅವರು ಮತ್ತು ಎಲ್ಲ ಸದಸ್ಯರು ಸೇರಿಕೊಂಡು ನಮ್ಮ ಏನು ಶಕ್ತಿ ಸಾಕಾಗುವುದಿಲ್ಲ, ನಾವು ಅದಕ್ಕೆ ಇಡೀ ಕರ್ನಾಟಕದ ಜನರ ಒಂದು ಸಂಘಟನೆ ಸೇರಿಸುವ, ಒಗ್ಗಟ್ಟಾಗಿ ನಮ್ಮ ಸಮುದಾಯಕ್ಕೆ ಆಗುವಂಥ ಅನ್ಯಾಯ ಮತ್ತು ಸರ್ಕಾರ ಏನು ಭರವಸೆ ಅದನ್ನು ಈಡಿಸಲಿಕ್ಕೆ ನಾವೆಲ್ಲ ಒಗ್ಗಟ್ಟಾಗುವಣ ಅಂತ ಹೇಳಿಕೊಂಡು 1 ವರ್ಷದಿಂದ ಅಷ್ಟು ಕಷ್ಟಪಟ್ಟು, ಯಾಕೆಂದರೆ ಜಿಲ್ಲೆಯಲ್ಲಿ ಒಂದು ಸಂಘಟನೆ ಸೇರಿಸಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಅದನ್ನು ಇಡೀ ಕರ್ನಾಟಕದಲ್ಲಿ ಎಲ್ಲ ಸಂಘಟನೆ ಸೇರಿಸಲಿಕ್ಕೆ ಅಷ್ಟು ಕಷ್ಟಪಟ್ಟು 1 ವರ್ಷದಿಂದ ಸೇರಿಸಿಕೊಂಡು ಇವತ್ತು ಒಂದು ದೊಡ್ಡ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಆಗಿದೆ. ಅದನ್ನು ಕ್ಯಾನ್ಸಲ್ ಮಾಡೋದು ಮತ್ತು ತಡೆಯಲಿಕ್ಕೆ ತುಂಬ ಪ್ರಯತ್ನ ಕೂಡ ಆಗಿದೆ. ನಾನು ಬರುವಾಗ ಕೂಡ ನನಗೆ ಕೂಡ ಕಾಲ್ ಬಂದಿದೆ, ಪ್ರೋಗ್ರಾಮ್ ಕ್ಯಾನ್ಸಲ್ ಅಂತ ಹೇಳಿಕೊಂಡು. ನಾನು ನನಗೆ ಮೆಸೇಜ್ ಅಂತ ಬಂದಿಲ್ಲ ಅಂತ ಹೇಳಿದೆ. ನಾನು ಮತ್ತೆ ಮೊಹಮ್ಮದ್ ಮೌಲ ಅವರಿಗೆ ಕಾಲ್ ಮಾಡಿದೆ, ಏನು ಕ್ಯಾನ್ಸಲ್ ಆಯ್ತಂತ. ಅವರು ಇಲ್ಲ ಅಂತ ಹೇಳಿದರು. ಈ ರೀತಿ ಅಪಪ್ರಚಾರ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮ ಕ್ಯಾನ್ಸಲ್ ಆಗಬೇಕಂತ ಹೇಳಿಕೊಂಡು ಬಹಳ ನೋಡಿದರು. ಆದರೆ ಖಂಡಿತವಾಗಿ ಈ ಒಂದು ಸಂಘಟನೆಯ ಪ್ರಮುಖರು ಮತ್ತು ಸಮುದಾಯ ಪ್ರೇಮಿಗಳು ಅದನ್ನು ಯಾರು ಅದು ಕಿವಿ ಕೇಳದೆ ಇಲ್ಲಿ ಸೇರಿದಿರಿ, ತಮಗೆಲ್ಲರಿಗೂ ಕೂಡ ಅಭಿನಂದಿಸ್ತಾ ಇದ್ದೇನೆ. ನಮ್ಮ ಒಗ್ಗಟ್ಟು ಬಹಳ ಅಗತ್ಯ ನಮಗೆ. ಇವತ್ತು 1-2 ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. BJP ಸರ್ಕಾರ ಇರುವಾಗ ಇವರು ನಮಗೆ ಮನೆ ಮನೆ ಬಂದು ಸ್ಟೇಜಲ್ಲಿ ಕೂತ್ಕೊಂಡು ಪತ್ರಿಕೆಯಲ್ಲಿ ನಾವು ನಿಮ್ಮ ಪರವಾಗಿದ್ದೇವೆ, ಏನು BJP ಸರ್ಕಾರ ಏನು ರದ್ದು ಮಾಡಿದೆ ಗೋ ಹತ್ಯೆ ನಿಷೇಧ, ಹಿಜಾಬ್, 2B ರಿಸರ್ವೇಷನ್, ಅದು ನಾವು ಬಂದ ತಕ್ಷಣವೇ ಅದನ್ನು ಕ್ಯಾನ್ಸಲ್ ಮಾಡಿ ಜಾರಿ ಮಾಡ್ತೇವೆ ಅಂತೆಲ್ಲ ಭರವಸೆ ಕೊಟ್ಟಿದ್ದರು. ಆಗ ಇವರಿಗೆ BJPಯ ಮತ್ತು RSS ಅವರನ್ನು ಹೆದರಿಕೆ ಏನಿಲ್ಲ, ಯಾಕೆಂದರೆ ಧೈರ್ಯದಿಂದ ಭರವಸೆ ಕೊಡ್ತಾ ಇದ್ದಾರೆ. ಸರ್ಕಾರ ಬಂದ ಮೇಲೆ ಅದನ್ನು ಜಾರಿ ಮಾಡಲಿಕ್ಕೆ ಮಾತ್ರ BJP ಮತ್ತು RSSಗೆ ಇವರು ಹೆದರುತ್ತಾ ಇದ್ದಾರೆ. ಇದು ಏನು ನಮಗೆ ಅರ್ಥ ಆಗ್ತಾ ಇಲ್ಲ. ಇದಕ್ಕೆ ಏನು ಓಟು ಕೇಳಲಿಕ್ಕೆ ಬರುವಾಗ ನಮ್ಮ ಧೈರ್ಯದಿಂದ ಮಾತಾಡ್ತಾರೆ, ಅಧಿಕಾರ ಬಂದ ಮೇಲೆ ಆ ಧೈರ್ಯ ಇರುಗಿಲ್ಲ, BJPಗೆ ಹೆದರ್ತಾರೆ. ಅವರು ಪ್ರತಿಭಟನೆ ಮಾಡ್ತಾರೆ, ಅವರು ಸ್ಟ್ರೈಕ್ ಮಾಡ್ತಾರೆ ಅಂತೇಳಿ ಅವರು ಹೆದರ್ಕೊಳ್ತಾರೆ. ಏನು ಕತ್ತಲೆ ಕೋಣದಲ್ಲಿ ಕೂತ್ಕೊಂಡು ಏನು ಮಾತಾಡಿದವರಲ್ಲ, ಗೋಹತ್ಯೆ ನಿಷೇಧವನ್ನು ಅವರು ಅಸೆಂಬ್ಲಿಯಲ್ಲಿ ಎಜೆಂಡಾ ಹರಿದಾಕಿದ್ದಾರೆ. ಏನು SR ಬೊಮ್ಮಾಯಿಯವರು ಮಾಡಿದ್ದನ್ನು ಎಜೆಂಡವನ್ನು ಹರಿದು ಬಿಸಾಡಿದ್ದಾರೆ. ಅವರ ಪ್ರಣಾಳಿಕೆಯಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ. ಏನು 4 ಕೋಣೆಯಲ್ಲಿ ಕೂತ್ಕೊಂಡು ಈ ಸಂಘಟನೆ ಕೂರಿಸಿ ನಾವು ಸರ್ಕಾರ ಬಂದ ಮೇಲೆ ಇದನ್ನು ಹಿಂದೆ ತೆಗೀತೇವೆ ಅಂತ ಯಾರು ಹೇಳಿದಲ್ಲ, ಓಪನ್ ಆಗಿ ಚಾಲೆಂಜ್ ಆಗಿ ಮಾಡಿದ್ದಾರೆ. ಓಪನ್ ಆಗಿ ಚಾಲೆಂಜ್ ಆದ ಮೇಲೆ ಕೂಡ ಅವರಿಗೆ ಓಟು ಕೊಟ್ಟಿದ್ದಾರೆ. ಬರೀ ಮುಸಲ್ಮಾನ ಓಟು ಕೊಟ್ಟದಲ್ಲ, ಮುಸಲ್ಮಾನ 85% ಓಟು ಕೊಟ್ಟಿದ್ರೆ ಇನ್ನು ಎಲ್ಲ ಧರ್ಮ ಎಲ್ಲ ಜಾತಿಯವರು ಕೂಡ ಓಟು ಕೊಟ್ಟಿದ್ದಾರೆ. ಯಾರು ಇವರು ಸರ್ಕಾರ ಬಂದ ಮೇಲೆ ಗೋಹತ್ಯೆ ನಿಷೇಧ ಜಾರಿ ಮಾಡ್ತಾ ಇರೋ ಓಟು ಕೊಡೋದು ಬೇಡ ಅಂತ ಯಾರು ಖುಷಿಲ್ಲ, ಇಡೀ ಧರ್ಮ ಜಾತಿದವರು ಓಟು ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ಇವರು ಅದನ್ನು ಹಿಂದೆ ಪಡಲಿಕ್ಕೆ ಇವರಿಗೆ ಧೈರ್ಯ ಇಲ್ಲ ಅಂತ ಹೇಳಲಿಕ್ಕೆ ಭಾಳ ಕಷ್ಟ ಆಗ್ತಾಯಿದೆ. ಆದ್ದರಿಂದ ನಾವು ಎಲ್ಲರೂ ಕೂಡ ಇನ್ನು ಮುಂದೆ ಕೂಡ ಎಷ್ಟು ಕಷ್ಟಪಟ್ಟರೂ ಕೂಡ, ಎಷ್ಟು ಒತ್ತಡ ಬಂದರೂ ಕೂಡ ನಾವು ಇದನ್ನು ಇನ್ನು 9 ಏನು ಬೇಡಿಕೆ ಇದೆ ಅದನ್ನು ಸರ್ಕಾರ ಈಡೇರಿಸುವ ತನಕ ನಾವೆಲ್ಲ ಒಗ್ಗಟ್ಟಾಗೋಣ. ನಾವು ಒಗ್ಗಟ್ಟಿಂದ ಬಲ ಬರ್ತದೆ. ನಾವು ಕಣ್ಣು ಮುಚ್ಚಿ ಈ ಸರ್ಕಾರ ವಿರುದ್ಧ ಹೋರಾಟ ಮಾಡುವಣ ಅಂತ ಹೇಳಿಕೊಂಡು ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.